ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಆ್ಯಕ್ಚುಲಿ ಸಕಲೇಶ್ಪುರೆಲ್ಲ ಹೋಗಿ ಬಂದು ಮತ್ತು ನನ್ನ ಕಸಿನ್ದು ಸೀಮಂತ ಇತ್ತು. ಆ ವ್ಲಾಗನ್ನು ಮುಂಚೆ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡದ್ದು, ಬಟ್ ಆಗಲಿಲ್ಲ. ನಾನು ನೆಕ್ಸ್ಟ್ ಯಾವಾಗಾದರೂ ಜೂನ್ ಆರ್ ಜುಲೈಯಲ್ಲಿ ಅಪ್ಲೋಡ್ ಮಾಡ್ತೇನೆ. ಅಂದರೆ ಕೆಲವು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ, ನೋಡುವ ಎಂತಾದರೂ ಮಾಡಿ ಅಪ್ಲೋಡ್ ಮಾಡುವ. ಮತ್ತು ಅಂತ ಹೇಳಿದರೆ ಅದಾದಮೇಲೆ ಎಂತ ಸಹ ಶೂಟ್ ಮಾಡಲಿಲ್ಲ, ಯಾಕಂದರೆ ನಾನು ಸೀದಾ ಅಪ್ಪಂದು ಮನೆಗೆ ಬಂದದ್ದು, ಇಲ್ಲಿ ಮೇರಿಲಿಗೆ ಬಂದದ್ದು. ಹಾಗೆ ಫುಲ್ಲು ಕಂಟಿನ್ಯೂಸ್ ಆ ವೀಕ್ ಫುಲ್ ಆಫೀಸ್ ಇತ್ತು. ಇವತ್ತು ಡೇಟ್ ಮೇ 24 ಅಂತ, ಫ್ರೈಡೇ, ಯಾವಾಗನೊಂದು 24 ಇರ್ಬೋದು. ಸೊ ಮೇ 22 ಆಯಿತಾ, ನಾನು ಪುನಃ ವೀಡಿಯೋ ಸ್ಟಾಪ್ ಮಾಡಿ ಡೇಟ್ ನೋಡಿ ಬಂದದ್ದು. ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ವ್ಲಾಗ್. ಲಾಸ್ಟ್ ವ್ಲಾಗ್ 18ಗೆ ಮಾಡಿದ್ದು, ನನಗೆ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಇಲ್ಲಿ ಅಪ್ಪನ ಮನೆಯಲ್ಲೆಲ್ಲ. ಹಾಗೆ ಇವತ್ತು ನಾನು ಫ್ರೈಡೇ ಅಲ್ಲ, ಇವತ್ತು ಆ್ಯಕ್ಚುಲಿ ಇಲ್ಲೇ ಇರುವ ಅಂತ ಅಂದ್ಕೊಂಡದ್ದು ಫುಲ್ ವೀಕ್, ಇನ್ನು ಮುಂದಿನ ವೀಕ್ ಸಹ. ಬಟ್ ನನ್ನ ಸಿಸ್ಟರ್ ಇನ್ ಲಾ ಅವ್ರದ್ದು ಫ್ಯಾಮಿಲಿಯೆಲ್ಲ ಬರ್ತಾಯಿದ್ದಾರೆ ವೇಣೂರಿಗೆ. ಅವ್ರು ಬರೋದು ಅಪರೂಪ, ನನಗೆ ಸಿಗೋದು ಕಮ್ಮಿ. ಹಾಗೆ ನನಗೆ ಹೋಗುವಂತೇಳಿ ಆಸೆ ಆಗ್ತಾ ಉಂಟು. ಅವರು ಸಹ ಕರೆದ್ರು ಬಾ ಅಂತ ಹೇಳಿ, ಗೌತಮ್ ಸಹ ಬಾ ಅಂತ ಹೇಳ್ತಾ ಇದ್ದಾರೆ, ಗಮ್ಮತ್ತು ಮಾಡುವ ಅಂತ ಹೇಳಿ. ಹಾಗೆ ಅಲ್ಲಿ ಹೋಗೋದು, ನೋಡುವ ಎಂತೆಲ್ಲ ಮಾಡ್ತೇನೆ ಅಂತ ತೋರಿಸ್ತೇನೆ, ಬನ್ನಿ. ನೋಡಿ, ನಾನು ರೀಚ್ ಆದೆ ಇಲ್ಲಿ ಮನೆಗೆ. ಅವ್ಯಾನ ಎಂತ ಮಾಡ್ತಿದ್ದಾನೆ ನೋಡು, ಅವ್ಯಾನ್ ಸಹ ಬಂದಿದ್ದಾನೆ ಅಂತ ಇವತ್ತು, ನೋಡುವ. ಕೈಗೆಲ್ಲೋ ಟಿ ವಿ ಇದ್ದರೆ ಬೇರೆ ಎಂತ ಬೇಡ. ಟಿ ವಿ ಹೋಗುದು ಇವತ್ತು ವೇಣೂರಿಗೆ. ಅಭಿಯಾನ್ ಓಯ್ ವೇಣೂರ ದಾವೆ ಚಾರ್ಜ್ ಸುಮ್ಮನೆ ಎತ್ತದ ಕೈ ಕಾಯಮ್ಮ ಚಪ್ಪೆ ಅಣ್ಣು ಕಳ್ಳ. ಈ ಗಾಡ್ರೇಜ್ ಉಂಟಲ್ಲ, ಅಪ್ಪನಿಗೆ ಯಾರ ಕೊಟ್ಟದ್ದಂತ ಹೇಳಿದ್ದಾಯ್ತಾ. ಅಂದರೆ ಅಪ್ಪ ಕಾಂಟ್ರಾಕ್ಟರ್ ಅಲ್ಲ, ಹೀಗೆ ವರ್ಕ್ ಮಾಡುವವರ ಮನೆಯಲ್ಲಿ ಎಂತ ನನಗೆ ಸರಿ ನೆನಪಿಲ್ಲ, ಯಾರೋ ಒಂದು ಕೊಟ್ಟದ್ದು ಮಾತ್ರ. ಸೊ ಕರೆಕ್ಟ್ ಕಾಣ್ತಾ ಇಲ್ಲ, ಒಂದು ನಿಮಿಷ, ಲೈಟ್ಸ್ ಇಲ್ಲ ಕರೆಕ್ಟ್. ಅದು ಮಿರರ್ ತೆಗೆದಿದ್ದಾರೆ, ಮೇ ಬಿ ಬೇರೆ ಮಿರರ್ ಫಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಇಲ್ಲಿ ಯೂಸ್ ಆಗೋದಿಲ್ಲ ಅಂತ ಹೇಳಿ ಅಪ್ಪ ನನಗೆ ತಗೊಂಡು ಹೋಗಲಿಕ್ಕೆ ಹೇಳಿದ್ದಾರೆ. ನಮಗೆ ಉಂಟಲ್ಲ, ಹಿಂದುಗಡೆ ನಾವು ಸೇರಿಸಿದ್ದೇವಲ್ಲ ಶೀಟ್ ಹಾಕಿ, ಅಲ್ಲಿ ಇಟ್ಟರೆ ಬೆಡ್ಶೀಟ್ ಎಲ್ಲ ಇಡಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಹಾಗೆ ಇದನ್ನು ತಗೊಂಡೋಗ್ಬೇಕು. ಇವು ನಾನು ತಗೊಂಡು ಹೋಗೋದಲ್ಲ, ನೆಕ್ಸ್ಟ್ ವೀಕ್ ಅಂದರೆ ನಾನು ಇವತ್ತು ವೇಣೂರಿಗೆ ಹೋಗಿ ಪುನಃ ಸಂಡೇ ವಾಪಸ್ ಬರ್ತೇನೆ ಇಲ್ಲೇ ನಾನು. ಮತ್ತು ಥರ್ಸ್ಡೇ ಆರ್ ಫ್ರೈಡೇ ಹೋಗೋದಾಗ ಗೌತಮ್ ಅವ್ರು ಬರ್ತಾರೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ, ಆಗ ತಗೊಂಡು ಹೋಗೋದು ಗಾಡ್ರೇಜ್. ಅವ್ಯಾನ್ ನೋಡಿ, ಅವ್ಯಾನ್ ಅದು ಎಂಥದ್ದು ಡಂಕಿನ್ಸ್ ಅವರದ್ದು ಬ್ರೌನಿ ಇತ್ತು, ಅದಂತ ಎಂತ ಇದ್ದಾನೆ. ಇಲ್ಲಿ ಬಂದರೆ ಮಾತ್ರ ಅವನಿಗೆ ಚೀಪ್ ಡೇ ಕೈಂಡ್. ನೋ ಡಸ್ಟ್ಬಿನಸ್ ಗಾಲ ಬಿತ್ತು. ಅಭಿಯಾನ್ ನೋಡಿ 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 ಬುದ್ಧಿ. ಸರ್ ಡ್ರೆಸ್ ಚೇಂಜ್ ಕರಿಯೋದು ಆವೇಚನಿ. ನಾನು ಊಟ ಮಾಡಿ ಡ್ರೆಸ್ ಚೇಂಜ್ ಮಾಡಿದ್ದೆ, ನನಗೆ ಅದು ಸೆಕೆಗೆ ಆಗ್ತಾ ಇರಲಿಲ್ಲ, ಕಿರಿಕಿರಿ ಆಗ್ತದೆ ನನಗೆ. ಒಂದು ಚೂಡ್ಸ್ ಸ್ಮೆಲ್ ಬಂದು ನನಗೆ ಕಿರಿಕಿರಿ ಆಗ್ತದೆ. ಹಾಗೆ ನಾನು ಅಪ್ಪ ಚೇಂಜ್ ಮಾಡಿದ್ದು, ಹೊಸ ಡ್ರೆಸ್ ಹಾಕಿ. ಈಗ ಅಪ್ಪ ಬರ್ತಾರೆ. ಇಲ್ಲಿ ಮೇಲೆ ಹೋಗೋದೇ ಬಸ್ ಸ್ಟ್ಯಾಂಡಿಗೆ ದೊಡ್ಡ ಸಮಸ್ಯೆ, ಅಪ್ಪ ಹತ್ತಬೇಕು. ಒಬ್ಬಳೇ ಆದರೆ ಹೋಗ್ತೇನೆ ನಾನು, ಇವನೇ ನಡ್ಕೊಂಡು ಕಷ್ಟ ಆಗ್ತದೆ. ಮೇಲೆ ತನಕ ಬಿಡ್ತಾರೆ, ಅಲ್ಲಿಂದ ಸ್ಟೇಟ್ ಬ್ಯಾಂಕಿಂದ ಮೂಡ್ಬಿದ್ರಲ್ಲಿ ನಾನು ಆದರೆ ನನ್ನ ಸಿಸ್ಟರ್ ಇನ್ ಲಾ ಅವರ ಹತ್ರ ಹೇಳಿದ್ದೇನೆ, ಅವರು ಅದೇ ಟೈಮಿಗೆ ಬಂದು ನನ್ನನ್ನು ಪಿಕ್ ಮಾಡಿ ಅಂತ ಹೋಗುವಾಗ. ಇಲ್ಲಾಂದರೆ ಬೇರೆ ಬಸ್ಸಲ್ಲಿ, ಇಲ್ಲಾಂದರೆ ಗೌತಮ್ ಅವರನ್ನು ಕರಿಬೇಕು, ನೋಡಬೇಕೆಂತ ನೋಡುವ. ಹಾಗೆ ಬನ್ನಿ, ಎಂತೆಲ್ಲ ನೋಡುವ ಇನ್ನು ಎಂತೆಲ್ಲ ಆಗ್ತದೆ ಅಂತ ಹೇಳಿ. ಮತ್ತು ಅಂತ ಹೇಳಿದರೆ ಈಗ ನನ್ನ ವ್ಲಾಗ್ಸಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಉಂಟಾಯ್ತಾ. ಅಂದರೆ ತುಂಬ ಚೆಂದ ಆಗ್ತಾ ಉಂಟು ವೀಡಿಯೋಸ್, ಮತ್ತು ವ್ಯೂವ್ಸ್ ಜಾಸ್ತಿ ಆಗ್ತಾ ಉಂಟು. ಪ್ಲೀಸ್ ಸಬ್ಸ್ಕ್ರೈಬರ್ಸ್ ಹಾಗೆಯೇ ಆಗಬೇಕಂತ ನನಗೆ ಒಂದು ಆಸೆ. ಪ್ಲೀಸ್ ಹಾಗೆ ಆದಷ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆಯಿತಾ. 1000 ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ ಇನ್ನು ಸ್ವಲ್ಪ ಇರೋದು, ಸ್ವಲ್ಪ ಅಂದರೆ ಉಂಟು, ಒಂದು ಈಗ 25 ಆಗಿದೆ. ನೋಡುವ, ಆಗ್ತದೆ. ಇಷ್ಟು ಮಾಡಿದ್ದೇನಂತ ಇನ್ನು ಮುಂದೆ ಸಹ ಆಗ್ತದೆ ನನ್ನ ಕೈಯಲ್ಲಿ, ನೋಡುವ. ಅವ್ಯಾನ್ ಬಾ ಡ್ರೆಸ್ ಚೇಂಜ್ ಮಾಡುವ. ಪಡ್ತ ಪಾಡ್ಸುನು
ಆ್ಯಕ್ಚುಲಿ ಅಪ್ಪ ಮೇಲಿನ ತನಕ ಡ್ರಾಪ್ ಮಾಡಿದರು. ಅಲ್ಲಿಂದ ಸ್ಟೇಟ್ ಬ್ಯಾಂಕಿಗೆ ಬಂದು ಫೋರಮಿಗೆ ಕರ್ಕೊಂಡ್ಬಂದೆ ನಾದಿಮನನ್ನು. ನೋಡಿ ನಾವ್ಯಾನನ್ನು ಅದು ಗಾಡಿಯಲ್ಲೆಲ್ಲ ಆಟಾಡುವ ಗಾಡಿ ಉಂಟಲ್ಲ, ಅದರಲ್ಲಿ ಕುತ್ಕೊಂಡು ಸ್ವಲ್ಪ ಆಟ ಆಡಿಸುವಂತ, ಮತ್ತೆ ಸಿಗೋದಿಲ್ಲಲ್ಲ. ಆ್ಯಕ್ಚುಲಿ ನಾನು ವೀಕೆಂಡ್ ಇಲ್ಲೇ ಇದ್ದರೆ ಅವನಿಗೆ ಬೀಚಿಗೆ ಮತ್ತು ಮಾಲಿಗೆಲ್ಲ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡದ್ದು. ಬಟ್ ನಾನೀಗ ಹೀಗಿದ್ರು ಅಲ್ಲಿ ಹೋಗೋದಲ್ಲ, ಇನ್ನೊಂದು ವಾರದಲ್ಲಿ ಬರುವಾಗ ಸಹ ನಾನು ವೀಕೆಂಡ್ ಇರೋದಿಲ್ಲ. ಹಾಗೆ ಇವತ್ತೊಮ್ಮೆ ಆಟಾಡಿಸಿ ಮತ್ತೆ ಇಲ್ಲೇ ನನಗೆ ಬಸ್ ಸ್ಟ್ಯಾಂಡಲ್ಲಿ ಸಿಗ್ತದೆ ಬಸ್ ಮೂಡ್ಬಿದ್ರದ್ದು. ಈಗ 5 ಆಯಿತು. ಅವನು ಒಂದು ಕಾರ್ನ ತೆಗೆದು ಕೊಟ್ಟಿದ್ದೇನೆ ಆಯಿತಾ, ಅದನ್ನು ಇಟ್ಕೊಂಡು ನಡಲಿಕ್ಕೆ ಆಗ್ತಾಯಿಲ್ಲ ಅವನಿಗೆ. ಹೋಗುದು ಬಸ್ ಸ್ಟ್ಯಾಂಡಿಗೆ. ನಿಜ ಹೇಳುದು, ಈ ಮಕ್ಕಳನ್ನು ಇಟ್ಕೊಂಡು ಬಸ್ಸಲ್ಲೆಲ್ಲ ಕಷ್ಟ ಆಗ್ತದೆ. ಇವತ್ತಿನ ನನ್ನ ಕೈಯಲ್ಲಿ ಬ್ಯಾಗ್ ಇಲ್ಲ, ಒಂದೇ ಬ್ಯಾಕ್ ಪ್ಯಾಕ್ ಇರೋದು, ಲ್ಯಾಪ್ಟಾಪ್ ಇದು. ತುಂಬ ಲಗೇಜ್ ಎಲ್ಲ ಇದು ನನಗೆ ಆಗೋದಿಲ್ಲ ಆಯಿತಾ, ನಾನು ಬರುತ್ತೋ ಇಲ್ಲ ಅದೆಲ್ಲ. ಇವರನ್ನೇ ಕರೀದು ಕಾರಲ್ಲಿ. ಅಭಿಯಾನ್ ನನಗೆ ಆಗುದೇ ಅಲ್ಲಿ ಮಾಲಲ್ಲಿ ಗಾಡಿಯಲ್ಲೆಲ್ಲ ಕುತ್ಕೊಂಡದ್ದು ನಾನು ವೀಡಿಯೋ ಮಾಡಿರಲಿಲ್ಲ, ಅಂದರೆ ನನಗೆ ನೆನಪಿಲ್ಲ. ಅದು ನೆನಪೇ ಆಗೋದಿಲ್ಲ ಕೆಲವೊಮ್ಮೆ ವೀಡಿಯೋ ಮಾಡಬೇಕಲ್ಲ ಅಂತ. ಅದು ಎತ್ತುದೇ ಬಿದ್ರೆಂತ ಅಮ್ಮ ಸ್ಕೌತು ಬಿದ್ರೆಂತ. ಮೂಡ್ಬಿದ್ರೆ ರೀಚ್ ಆದ್ವಿ ನಾವು ಅಲ್ಲ ವ್ಯಾನ್. ಕೋಪ ಆಯ್ತಾ, ನೋಡಿ 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 ನಡಿದ್ ನೋಡಿ ಕೋಪದಲ್ಲಿ. ರೀಚ್ ಆಗಿದ್ದೇವೆ. ಈಗ ಬರ್ತಾರೆ ನನ್ನ ಸಿಸ್ಟರ್ ಅಂದರೆ ಸುಮನವರು ಬರ್ತಾರೆ. ಹಾಗೆ ಮತ್ತೆ ಮನೆಗೆ ಹೋಗಿ ಪೊಟ್ಯಾಟೊ ಪೊಟ್ಯಾಟೊ ಅವಿ ಅಂತೆ ಬಟಾಟೊನಿಗೆ ಬಟಾಟೊ ಅಂಚೆ ಭಾಷೆ ನಾನು ಆ್ಯಕ್ಚುಲಿ ಸುಮನನ ಹತ್ರ ಈ ಥರ ಶಾರ್ಟ್ಸ್ ತರಿಸಿದ್ದೆ ಆಯಿತಾ. ನನ್ನ ಇಲ್ಲಿ ಮನೇಲಿ ಹಾಕುವಂಥದ್ದು. ನಾನು ಪಾಟೀಲ್ ಸ್ಟೋರ್ಸ್ ಪರ್ಕಳ ಅಂತ ಉಂಟಲ್ಲ, ಅಲ್ಲೇ ಪರ್ಚೇಸ್ ಮಾಡೋದು ಮನೇಲಿ ಹಾಕುವ ಶಾರ್ಟ್ಸ್. ಮುಂಚೆ ಇತ್ತಾಯ್ತು, ಲೈಕ್ 2 years ಬ್ಯಾಕ್ ಎಲ್ಲ ಸಿಗ್ತಾ ಇತ್ತು. ಈಗ ಅಂದರೆ ಬೇಗ ಖಾಲಿ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಇವತ್ತೇನ ಹೋದಾಗ ಇತ್ತಂತೆ ಅವಳು, ಅದಕ್ಕೆ ನಾನು ಅವಳ ಹತ್ರ ತರಿಸಿದ್ದೆ 200. ಮುಂಚೆ ನಾನು ತೆಗಿವಾಗ 140 ಇತ್ತು. ನನ್ನ ಮನೇಲಿ ಇಂಥದ್ದೇ ಹಾಕೋದು, ದಪ್ಪ ಕಾಟನ್ ನೋಡಿ, ನೀವು ನೋಡ್ಬೋದು. ಮತ್ತೆಂತ ಹೇಳಿದರೆ ಎಂಥ ಸಾಗೋದಿಲ್ಲ, ಒಂದು ತುಂಬ ಸತಿ ಹಾಕಿ ಆದಮೇಲೆಲ್ಲ ಸ್ವಲ್ಪ ಫೇಡ್ ಆಗ್ತದೆ ಅಷ್ಟೇ. ಡೈಲಿ ಯೂಸಿಗೆ ಬೆಸ್ಟ್ ಈ ಥರ. ನೀವು ನೋಡ್ಬೋದು ನನ್ನ ವೀಡಿಯೋಸಲ್ಲಿ ನಾನು ಇದೇ ಹಾಕೋದು ಜಾಸ್ತಿ. ಹಾಗೆ 4 ತರಿಸಿದೆ, ನನಗೆ 2 ಬೇಕು, ತರಿಸ್ಬೇಕೀಗ ಪುನಃ ಅವಳ ಹತ್ರ. ಅಂದರೆ ನನಗೆ ವಾಪಸ್ ಬೇಕಾಗುವಾಗ ಇರೋದಿಲ್ಲ ಅಲ್ಲಿ, ಹಾಗೆ ಬೇಗ ಖಾಲಿ ಆಗ್ತದೆ. ಪರ್ಕಳದಲ್ಲಿ ಉಂಟಲ್ಲ ಪಾಟೀಲ್ ಸ್ಟೋರ್ಸ್ ಅಂತ, ಅಲ್ಲಿಂದ ಮನೇಲಿ ಹಾಕಲಿಕ್ಕೆ ಬೆಸ್ಟ್ ಇಂಥದ್ದು. ಗುಡ್ ಮಾರ್ನಿಂಗ್. ಸೊ ನಿನ್ನೆ ಅಷ್ಟೇ ನಾನು ಎಂತ ಮತ್ತೆ ಶೂಟ್ ಮಾಡಲಿಲ್ಲ. ಇವತ್ತು ಸಹ ಬೆಳಗ್ಗೆ ಅದು ತಿಂಡಿ ಎಲ್ಲ ಆಗಿ ನನ್ನ ಕೆಲಸ ಎಲ್ಲ ಆಯಿತು. ಬಟ್ಟೆ ತೊಳೆಯೋದು, ಕಸ ಗುಡಿಸೋದು, ನೆಲ ಒರೆಸೋದೆಲ್ಲ ಆಯಿತು. ಇನ್ನೂ ಎಂತ ಇಲ್ಲ, ಸ್ವಲ್ಪ ಕುತ್ಕೊಂಡಿದ್ದೇನೆ ಸುಮ್ಮನೆ. ಹೇಗಿದೆ ಸಹ ವೀಕೆಂಡ್ ಅಲ್ಲ, ಎಲ್ಲ ವೀಕೆಂಡ್ ಬ್ಯುಸಿಯೇ ಇದ್ದದ್ದು. ಹಾಗೆ ಈ ವೀಕೆಂಡ್ ಒಂದು ಸ್ವಲ್ಪ ಫ್ರೀ ಅಂತ ಹೇಳಿ. ಅಭಿಯಾನ್ ಏಯ್ತೆ ಮಳೆ ಕೂತ್ನಿದೆ ಕೂಡ ಇಲ್ಲ ಸಹ. ಹಾಗೆ ಇವತ್ತು ಸಂಜೆ ಸಹ ನಾವು ಹೊರಗಡೆ ಹೋಗ್ತೇವೆ ಡಿನ್ನರಿಗೆ. ಎಸ್ಟೇಟ್ ರೆಸಾರ್ಟ್ ಉಂಟಲ್ಲ, ಅಲ್ಲಿ ಹೋಗುವ ಅಂತ ಹೇಳಿದ್ದೇವೆ. ಎಲ್ಲರೂ ಸಹ ಎಲ್ಲ ಒಟ್ಟಿಗೆ ಇದ್ದೇವೆಲ್ಲ, ಹಾಗೆ ಹೋಗಿ ಊಟ ಎಲ್ಲ ಮಾಡಿ ಬರುವ ಅಂತ. ನೋಡಿ ನಮ್ಮ ಅವ್ಯಾನ್ ನೋಡಿ. ಮತ್ತು ನಾನು ನಾಳೆ ಬೆಳಗ್ಗೆ ಹೋಗೋದು ಮಂಗಳೂರಿಗೆ. ನಾವು ತೋಟಕ್ಕೆ ಆ್ಯಕ್ಟಿವಾದಲ್ಲಿ ಹೋಗ್ತಾ ಇದ್ದೇವೆ. ಬೊಂಡ ಉಂಟಾ ಅಂತ ನೋಡಲಿಕ್ಕೆ ತೆಗೆದಿದ್ದಾರಂತೆ, ಅದನ್ನು ಹೆಕ್ಕಿ ತರುವ ಅಂತ ಹೇಳಿ ತೋಟಕ್ಕೆ. ನಮ್ಮ ಸುಂದರವಾದ ತೋಟ ನೋಡಿ ನೀವು. ಅಯ್ಯೋ ಗುಂಡಿಯ ಸಹ ಗೌತು ಒತ್ತಾಯಿ ಒತ್ತಾಯಿ ಅಮ್ಮಮ್ಮ. ಹಾಯ್ ಕರ್
ಬುಣ್ಣ ನಾಯ್ಸಕೈನೆ ಸೋದು ಕೊಣ್ಣ ಕಾಯ್ತೆ ಟಾಮಿ 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 ನಾನಿಲ್ಲಿ ಬಟ್ಟೆ ಎಲ್ಲ ಮಡಚ್ತಾ ಇದ್ದೇನೆ ಆಯಿತಾ. ಫುಲ್ ಮೆಸ್ಸಿ ಆಗಿತ್ತು ಮನೇಲಿ ಹಾಕುವ ಬಟ್ಟೆ, ಹಾಗೆ ಒಮ್ಮೆ ಮಡಚು ಅಂತ. ಅದು ತೋರಿಸು ನನಗೆ, ಕೈ ತೋರಿಸು. ಇಲ್ಲಿ ಬಂತೆ ಒಮ್ಮೆ, ಒಮ್ಮೆ ಬಾರ ಹೋಯ್. ನಾವೀಗ ಎಲ್ಲರ ಸಹ ಫ್ಯಾಮಿಲಿ ಎಸ್ಟೇಟ್ ರೆಸಾರ್ಟ್ ಉಂಟಲ್ಲ, ಅಲ್ಲಿ ರೆಸ್ಟೋರೆಂಟ್ ಉಂಟೊಂದು. ಸೊ ಅಲ್ಲಿ ಹೋಗುವ ಅಂತ ಹೇಳಿ ನಾವೆಲ್ಲ ಹೊರಟಿದ್ದೇವೆ ಫ್ಯಾಮಿಲಿ ಡಿನ್ನರಿಗೆ ಅಂತ ಹೇಳಿ. ಅಂದರೆ ಅಪರೂಪ ನಾವು ಹೋಗೋದೇ ಕಮ್ಮಿ ಈ ಥರ, ಹಾಗೆ ಒಮ್ಮೆ ಎಲ್ಲರೂ ಸಹ ಹೋಗಿ ಬರುವ ಅಂತ ಹೇಳಿ. ಮತ್ತು ನಾನು ಸ್ವಿಗ್ಗಿ ಡೈನೌಟಲ್ಲಿ ಬುಕ್ ಮಾಡಿದೆ, ಹಾಗೆ 35% ಆಫ್ ಆನ್ ದ ಬಿಲ್ ಉಂಟು. ಹಾಗೆ ಎಲ್ಲರೂ ಸಹ ಹೋಗಿ ಬರುವಂಥ. ಈಗ ನಾನು ಇಲ್ಲಿ ಪಾರ್ಸೆಲ್ ತರಲಿಕ್ಕೆ ಹೋಗ್ತಾ ಇದ್ದೇನೆ. ಪಾರ್ಸೆಲ್ ಅಂದರೆ ನನ್ನ ಆನ್ಲೈನ್ ಪಾರ್ಸೆಲ್ ಒಂದು ಬಂದಿದೆ, ಶಾಪಲ್ಲಿ ಉಂಟು. ನನ್ನ ಸುಮನಂದು ಬರ್ಡೇ ಇತ್ತು ಮೊನ್ನೆ, ಸೊ ಅವಳಿಗೊಂದು ಗಿಫ್ಟ್ ಆರ್ಡರ್ ಮಾಡಿದ್ದೆ ನಾನು. ಅದೀಗ ಬಂತು, ಹಾಗೆ ಒಮ್ಮೆ ನೋಡುವ ಹೇಗೆ ಉಂಟಂತ. ಎಂಥದ್ದು ಒಳ್ಳೆಯದಂದರೆ ರಿಟರ್ನ್ ಮಾಡುವ ಅಂತ ಹೇಳಿ ನಾನು ಅದನ್ನು ತರಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಮತ್ತೆ ರೆಸ್ಟೋರೆಂಟಿಗೆ ಹೋಗುವಾಗ ನಿಮಗೆ ನಾನು ಅದರ ವ್ಲಾಗ್ ಮಾಡ್ತೇನೆ, ನೋಡುವ. ಹಾಯ್ ಹೇಳು, ಹಾಯ್ ಆಲ್ ಹೇಳು, ಹಾಯ್ ಆಲ್ ಹೇಳು ಪ್ಲೀಸ್, ಒಮ್ಮೆ ಹೇಳು ಹಾಯ್ ಆಲ್ ಹೇಳು ಚಿಂಚು. ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೇಳು ಚಿಂಚು, ಸಬ್ಸ್ಕ್ರೈಬ್ ಮಾಡಿ ಹೇಳು ಪ್ಲೀಸ್ 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 ಪ್ಲೀಸ್, ಒಮ್ಮೆ ಹೇಳು ಸಬ್ಸ್ಕ್ರೈಬ್ ಮಾಡಿ ಹೇಳು. ಹೋಗ್ಲಿ ಮೇಲೆ ಹೋಗೋಷ್ಟು ಹೋಗ್ಲಿ, ಹೋಗ್ತದೆ ಫುಲ್ ಒಳಗೆ ಎಷ್ಟು ಎತ್ತರ. ಆ್ಯಕ್ಚುಲಿ ನಿನ್ನೆ ನಾವು ರೆಸ್ಟೋರೆಂಟಿಗೆಲ್ಲ ಹೋಗಿ ಬಂದು ಮತ್ತು ಮಲಗಿದ್ದು. ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಬೇಗೆದ್ದು ನಾನು ಮತ್ತು ಅವಿಯನ್ ಬಂದಿದ್ದೇವೆ 9:20ಗೆ. ನನಗೆ ವೇಣೂರಿಂದ ಡೈರೆಕ್ಟ್ ಮಂಗಳೂರಿಗೆ ಬಸ್ ಉಂಟಾಯ್ತಾ, ಮೂಡುಬಿದ್ರೆಯಲ್ಲಿ ಇಳಿದು ಬರಬೇಕಂತ ಇಲ್ಲ. ಸೊ ಆ ಬಸ್ಸಲ್ಲಿ ನಾನು ಸೀದಾ ಬಂದೆ ಮಂಗಳೂರಿಗೆ. ಹಾಗೆ ಅಂತ ಶೂಟ್ ಓಕೆ, ನನ್ನ ಸ್ನಾನ ಎಲ್ಲ ಆಯಿತು. ನಾನು ಅಪ್ಪ ಅವ್ಯನೇ ಈಗ ಸಿಟಿಗೆ ಹೋಗುವ ಅಂತ ಹೇಳಿ ಸ್ಪಾರಿಗೆ ಹೋಗಿ ನೋಡೋದು ಫಸ್ಟ್. ಅಂದರೆ ಅವ್ಯನಿಗೆ ಸ್ಕೂಲಿಗೆ ಬೇಕಾದಂಥ ಥಿಂಗ್ಸ್ ಬೇಕಿತ್ತು, ಅಂದರೆ ಬ್ಯಾಗ್, ಟಿಫಿನ್, ಬಾಟಲ್ ಎಲ್ಲ ಬೇಕಿತ್ತು. ಹಾಗೆ ಒಮ್ಮೆ ಹೋಗಿ ತರುವ ಅಂತ ಹೇಳಿ ಹೊರಟಿದ್ದೇವೆ. ಸೊ ಬನ್ನಿ ನೋಡುವ ಎಂತೆಲ್ಲ ಆಗ್ತದಂತ. कैसे दाव ना कपट ना कन्याल उसके अस्ता नैल पूरा पुनी पुनी गुड़ दौले नैल ಅದು ಅಜ್ಜಿಲೆ ದಾಕು ಬ್ಯಾಗ್, ಅಜ್ಜಿಲೆ ಬ್ಯಾಗ್ ದಾಕು. ವಾವ್ ಸಂಗ್ ಅಜ್ಜಿ ದಾಕು ಸಾಧು ಆಶಾಜಿಲೆ ದಾಕು ಬ್ಯಾಗ್ ದಾಕು ಫಸ್ಟ್ ಅಜ್ಜಿಲೆ ಅಭಿಯಾನ್ एक दाखो बगी अज्जले कसलस ಅವ್ಯಾನ್. ಓಕೆ, ಆ್ಯಕ್ಚುಲಿ ನಾನು ಅಪ್ಪ ಅವ್ಯಾನ್ ಹೋಗಿ ಬ್ಯಾಗ್ ಎಲ್ಲ ತಂದ್ವಿ ಅವನಿಗೆ. ಫಸ್ಟಿಗೆ ನಾವು ಸ್ಪಾರಿಗೆ ಹೋದದ್ದು, ಬಟ್ ಅಲ್ಲಿ ಎಂತ ಆಯ್ತು ಅಂತ ಹೇಳಿದರೆ ಇವನಿಗೆ ಬೇಕಾದದ್ದು ಇರಲಿಲ್ಲ ಆಯಿತಾ ಸೈಜ್. ಅಂದರೆ ಇವನು ಚಿಕ್ಕವನಲ್ಲ, ಇವನಿಗೆ ಚಿಕ್ಕದೇ ಸಾಕು ಆ್ಯಕ್ಚುಲಿ. ಅಲ್ಲಿ ತುಂಬ ದೊಡ್ಡ ಸೈಜ್ ಇದೆ ದೊಡ್ಡ ಮಕ್ಕಳದ್ದು, ಅಂದರೆ ಒಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಆ ಮಕ್ಕಳಿಗೆಲ್ಲ ಪರವಾಗಿಲ್ಲ. ಇವನಿಗೆ ಅಷ್ಟು ದೊಡ್ಡದೆಲ್ಲ ಬೇಡ, ಮತ್ತು ಎಲ್ಲ 1600 ಅಬವ್. ನನಗೆ ಆಯಿತು ಇವನು ಹೋಗೋದು ನರ್ಸರಿಗೆ, ಅಷ್ಟು ಚಿಕ್ಕ ಮಗುವಿಗೆ ಅಷ್ಟರದ್ದು ಯಾಕೆ ಸುಮ್ಮನೆ. ಮತ್ತು ದೊಡ್ಡ ಕ್ಲಾಸ್ ಹೋಗುವಾಗ ಒಳ್ಳೊಳ್ಳೆ ಕ್ವಾಲಿಟಿದು ನಾನು ತೆಗೆದು ಕೊಡ್ತೇನೆ ಆಬ್ವಿಯಸ್ಲಿ. ಬಟ್ ಈಗ ಪರವಾಗಿಲ್ಲ, ಒಂದು ನನ್ನ ಪ್ರಕಾರ ನರ್ಸರಿ LKG UKG ಮ್ಯಾನೇಜ್ ಮಾಡ್ಬೋದು ಇವನ್ ಚಂದ ಮಾಡಿ ಇಟ್ಟರೆ. ಇವನ್ ಸ್ವಲ್ಪ ಹಾಳು ಮಾಡೋದಲ್ಲೆಲ್ಲ ಹುಷಾರಾಯ್ತು, ಎಲ್ಲ ಮಕ್ಕಳು ಸಹ ಹಾಗೆ ಅಂತ ಗೊತ್ತಿಲ್ಲ. ಹಾಗೆ ನಾನು ಎಂತೆಲ್ಲ ತಂದೆ ಅಂತ ನಿಮಗೆ ತೋರಿಸ್ತೇನೆ. ನನಗೆ ಎಂಥ ನೆನಪಾಯ್ತು ಅಂದರೆ ಹೋಗುವಾಗ ಮುಂಚೆ ನಾವು ಚಿಕ್ಕದಿರುವಾಗ ನಾನು ಅಪ್ಪ ಅಮ್ಮ ಪ್ರಗತಿ 4 ಜನ ಸಹ ಒಂದೇ ಬೈಕಲ್ಲಿ
ಹೋಗ್ತಾ ಇದ್ವಿ ಆಯಿತಾ. ಮೇ ಎಂಡ್ ಬಂದರೆ ಸಾಕು, ಸ್ಕೂಲ್ ಬುಕ್ ಕಂಪನಿಗೆ ಹೋಗಿ ಬುಕ್ಸ್ ತರೋದು, ಯೂನಿಫಾರ್ಮ್, ಬ್ಯಾಗ್, ಅಂಬ್ರೆಲ್ಲ ಅದೆಲ್ಲ ನನಗೆ ಅದನ್ನು ರಿಕಾಲ್ ಆಯಿತು. ಆಗ ನಾವು ಹೋಗ್ತಾ ಇದ್ವಿ. ಈಗ ನನಗೆ ಮಗ ಆಗಿ ನನ್ನ ಅಪ್ಪ ಅವರ ಮೊಮ್ಮಗನಿಗೆ ಶಾಪಿಂಗ್ ಮಾಡಲಿಕ್ಕೆ ನನ್ನ ಜೊತೆ ಬರ್ತಾ ಇದ್ದಾರೆ. ಲೈಫ್ ಎಷ್ಟು ಬೇಗ ಚೇಂಜ್ ಆಗ್ತದಲ್ಲ ಅಂತ ಹೇಳಿ ನನಗೆ ಒಮ್ಮೆ ಅನಿಸಿತು. ಸೊ ನಾನು ಈಗ ಹೋದದ್ದು ಐ ಮೀನ್ ಸ್ಪಾರ್ ಆದಮೇಲೆ ಹೋದದ್ದು ನಾವು ಸೌರಾಷ್ಟ್ರದಲ್ಲಿ, ಮಾರ್ಕೆಟ್ ರೋಡ್ ಉಂಟಲ್ಲ ಅಲ್ಲಿ ಹೊಸ ಸೌರಾಷ್ಟ್ರ ಆಗಿದೆ ಅಲ್ಲ, ದೊಡ್ಡದಾಗಿದೆ ತುಂಬ ಈಗ. ಸೊ ಅಲ್ಲಿ ನಾನು ಫಸ್ಟ್ ಈ ಬ್ಯಾಗ್ ತಗೊಂಡೆ ಅವನಿಗೆ. ನೋಡ್ಬೋದು ನೀವು 599. ಅಲ್ಲಿ ಸಹ ಇತ್ತು 1000 ಅಬವ್, ಬಟ್ ನನಗೆ ಇದು ಸಾಕು ಅಂತ ಇತ್ತು. ಡೈನೋ ಥೀಮ್ ಉಂಟು ಇದರಲ್ಲಿ, ಡೈನೋ ಉಂಟು ನೋಡ್ಬೋದು ನೀವು. ಸ್ಪೇಸ್ ಉಂಟು ನೋಡಿ, ಎಷ್ಟು ಸ್ಪೇಸ್ ಉಂಟು, ಇವನಿಗೆ ಸಾಕಲ್ಲ. ಮತ್ತು ಬುಕ್ಸ್ ಎಲ್ಲ ಏನು ಅಷ್ಟು ಇರಲಿಕ್ಕಿಲ್ಲ ನನ್ನ ಪ್ರಕಾರ. ನರ್ಸರಿ, LKG UKGಯಲ್ಲಿ, LKG UKG ಇರ್ಬೋದು ಗೊತ್ತಿಲ್ಲ, ಬಟ್ ನರ್ಸರಿ ಇರಲಿಕ್ಕಿಲ್ಲ. ಸೊ 3 ಪಾರ್ಟಿಷನ್ಸ್ ಉಂಟು, ಇವನಿಗೆ ಸಾಕು. 599ಗೆ ಪರವಾಗಿಲ್ಲ. ಬ್ಯಾಗ್ ಇದು. ಮತ್ತು ಒಂದು ಟಿಫಿನ್ ಬ್ಯಾಗ್ ತಗೊಂಡೆ, ಎಕ್ಸ್ಪರ್ಟ್ ಅವರದ್ದು ಇದು. ಇದಕ್ಕೆ ಎಷ್ಟು ಗೊತ್ತುಂಟಾ, 379 ಕಾಣ್ತದ, 379 ಎಕ್ಸ್ಪರ್ಟ್ ಅವರ್ದು ಆಯಿತಾ. ಇದರಲ್ಲಿ ಆ್ಯಕ್ಚುಲಿ ಬಾಟಲ್, ಟಿಫಿನ್ ಎಲ್ಲ ಒಟ್ಟಿಗೆ ನಿಲ್ತದೆ. ಹಾಗೆ ಇದೊಂದು ಇರಲಿ ಅಂತ ಅವನಿಗೆ ಟಿಫಿನ್ ಊಟ ಮಧ್ಯಾಹ್ನ ಉಂಟು ಸ್ಕೂಲಲ್ಲಿ. 11 o'clock ಐ ಮೀನ್ 10:30 to 11 o'clock ಇದು ಬ್ರೇಕ್ ಉಂಟಲ್ಲ, ಆಗ ಅವನಿಗೆ ಎಂಥದ್ದು ಸ್ನ್ಯಾಕ್ಸ್ ಅಥವಾ ಬೆಳಗ್ಗೆದು ತಿಂಡಿ, ನಾವು ಜಾಸ್ತಿ ಅದನ್ನೇ ಕಳಿಸೋದು, ಪ್ಯಾಕೆಟ್ ತಿಂಡಿ ಎಲ್ಲ ಕೊಡೋದಿಲ್ಲ, ಬೆಳಗ್ಗೆದು ತಿಂಡಿ ಅಂತ ನೋಡುವ ಅಂತೇಳಿ ಅದನ್ನು ತೆಗೆದು. ಓಕೆ, ಉಪ್ಸ್, ಸಾರಿ. ಮತ್ತೊಂದು ಮೆಲ್ಟನ್ದು ಈ ಥರ ಒಂದು ಟಿಫಿನ್ ಬಾಕ್ಸ್ ತಗೊಂಡಿದ್ದೇನೆ, ಫ್ರೂಟ್ಸ್ ಎಂಥವ್ರು ಹಾಕಲಿಕ್ಕೆ ಆಗ್ಬೋದು ಅಂತ ಹೇಳಿ. ಇದಕ್ಕೆ 220, ಪರವಾಗಿಲ್ಲ. ನಾನು ಆ್ಯಕ್ಚುಲಿ ಒಳ್ಳೆ ಕ್ವಾಲಿಟಿ ತೆಗೆಯುವಂತಿದ್ದೆ, ಬಟ್ ನಾನು ಅಂದ್ಕೊಂಡೆ ಫಸ್ಟ್ ನೋಡುವ, ಈಗ ಹೇಗಿದ್ರು ಟಿಫಿನ್ ಎಲ್ಲ ಉಂಟಲ್ಲ, ಐ ಮೀನ್ ಸ್ಕೂಲಲ್ಲಿ ಉಂಟಲ್ಲ ಊಟ ಎಲ್ಲ, ಹಾಗೆ ಸುಮ್ಮನೆ ಯಾಕೆ ಅಂತ ಹೇಳಿ. ಮತ್ತು ಪುನಃ ಒಂದು ಮೆಲ್ಟನ್ ಇದ್ದು ಈ ಥರ ತಗೊಂಡೆ ನಾನು ನೋಡಿ. ಅದರಲ್ಲಿ 3 ಟಿಫಿನ್ ಬಾಕ್ಸ್ ಬರ್ತದೆ ಆಯಿತಾ, ವಿತ್ ಬ್ಯಾಗ್. ಇದು ತುಂಬ ಒಳ್ಳೆ ಉಂಟು ಕ್ವಾಲಿಟಿ. ನನ್ನ ಆಫೀಸ್ ಟಿಫಿನ್ಸ್ ಮಿಲ್ಟನ್ ಇದು ನನಗೆ ಇಷ್ಟ. ಇದಕ್ಕೆ ಎಷ್ಟು ಗೊತ್ತುಂಟಾ, ಸೆಟ್ಟಿಗೆ 3 ಸೆಟ್ ಬರ್ತದೆ ಅದರಲ್ಲಿ, 619 rupees. ನೋಡ್ಬೋದು, 2 ಸ್ಪೂನ್, ಒಂದು ಸ್ಪೂನ್, ಒಂದು ಫೋಕ್, ಮತ್ತು ಈ ಬ್ಯಾಗ್, ಮತ್ತು ಇದೊಂದು ಟಿಫಿನ್. ನಾನು ಈ ಥರ ಅಗಲ ಇದ್ದ ತಗೊಂಡದ್ದು ಬೇಕಂತೇಳಿ, ಆಗ ಅವನಿಗೆ ಪಿಕ್ ಮಾಡಿ ತಿನ್ನಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ. ನನ್ನದಿರೋದು ಈ ಥರ ರೌಂಡ್ ಆಯಿತಾ, ಅದು ನನಗೇನೆ ಕಷ್ಟ ಆಗ್ತದೆ, ಸೊ ಅವನಿಗೆ ಕಷ್ಟ ಆಗೋದು ಬೇಡ ಅಂತೇಳಿ ಇದನ್ನು ತೆಗೆದದು. ಇದೊಂದು ಸಿಕ್ಕಿದೆ ಅದರಲ್ಲಿ, ಸೇಮ್ ಅದರ ಹಾಗೆಯೇ ಇದು ಸಹ 2 ಸಿಕ್ಕಿದೆ. ಸೊ ಇದು 3 ಪ್ಲಸ್ ಆ ಬ್ಯಾಗ್ ಮತ್ತು ಸ್ಪೂನ್ ಆ್ಯಂಡ್ ಫುಕ್, 619 rupees. ಇಟ್ಸ್ ವರ್ತ್ ಅಂತ ಹೇಳ್ಬೋದು, ಮೆಲ್ಟನ್ ಅವರದು. ಮತ್ತೊಂದು ಈ ವಾಟರ್ ಬಾಟಲ್ ತೆಗೆದಿದ್ದೇನೆ, ಇದಕ್ಕೆ 330 ಕಾಣ್ತದ, 330. ನಾನು ಯಾವಾಗಲೂ ಸಾವ್ಯಾನಿಗೆ ಸಿಪ್ಪರ್ ತೆಗೆಯೋದು, ಬಟ್ ಈ ಸತಿ ನಾನು ಸಿಪ್ಪರ್ ತೆಗಿಲಿಲ್ಲ. ಯಾಕೆ ಅಂತ ಹೇಳಿದರೆ, ಅದು ಎಷ್ಟು ಕ್ಲೀನ್ ಮಾಡಿದರೆ ಸಹ ಅದರ ಸೈಡಲ್ಲಿ ಎಲ್ಲ ಉಳಿತದೆ ಆಯಿತಾ, ಪಾರ್ಟಿಕಲ್ಸ್. ನನಗೆ ಅದು ಇಷ್ಟ ಆಗೋದಿಲ್ಲ. ನಾನು ವಾಶ್ ಮಾಡ್ತೇನೆ, ನೆಕ್ಸ್ಟ್ ಡೇ ಪುನಃ ಅವನು ಸ್ಕೂಲಿಗೆ ಹೋಗಿ ಬರುವಾಗ ಹಾಗೇನೆ ಆಗ್ತದೆ. ಅದಕ್ಕೆ ಬೇಡ ಅಂದೇಳಿ ಇದು ಇದ್ರದ್ದು ಮೌತ್ ನೋಡ್ಬೋದು ನೀವು, ಚಿಕ್ಕದುಂಟು. ಸೊ ಇದನ್ನು ತೆಗೆದೇನೆ, ಸ್ವಲ್ಪ ದೊಡ್ಡದೇ ತೆಗೆದದ್ದು. ಇನ್ ಕೇಸ್ ಅವನಿಗೆ ಏನಾದರೂ ಕಷ್ಟ ಆದರೆ ನಾನು ಅಲ್ಲಿ ಟೀಚರ್ ಹತ್ರ ಹೇಳ್ತೇನೆ, ಒಂದು ಗ್ಲಾಸ್ ಕೊಟ್ಟು ಕಳಿಸ್ತೇನೆ ನಾನು ಅವನಿಗೆ, ಅದರಲ್ಲಿ ಕುಡಿಸಿ ಅಂತ ಹೇಳಿ. ನನಗೆ ಇದೇ ಬೆಟರ್ ಅಂತ ಆಗ್ತದೆ, ಇದರಲ್ಲಿ ಕುಡಿತಾನೆ ಅವನು. ಈ ಥರ ಪ್ಲಾಸ್ಟಿಕ್ ಬಾಟಲ್ಸ್ ಇರ್ತಲ್ಲ ಅದರಲ್ಲಿ ಕುಡಿತಾನೆ, ಸೊ ಇದರಲ್ಲಿ ಸಹ ಕುಡಿತಾನೆ ಅಂತ ನನಗೆ ಅನಿಸ್ತದೆ. ಅದಾದಮೇಲೆ ಎಂತ, ಲಂಚ್ ಕ್ಲೋತ್ಸ್ 2 ತೆಗೆದೆ. ಇಲ್ಲಿ ಆದರೂ ನ್ಯಾಪ್ಕಿನ್ ಬೇಕಾಗ್ತದಲ್ಲ, ಸೊ ಈ 2 ನ್ಯಾಪ್ಕಿನ್, ಇದಕ್ಕೆ ಎಷ್ಟು 45 rupees ಅದಷ್ಟೇ. ಎಲ್ಲ ಸೇರಿ 2225 ಏನಾಯಿತು. ಅಲ್ಲಿ ಕಮ್ಮಿ ಮಾಡೋದಿಲ್ಲ, ನಾನು ಈಗಲೇ ಹೇಳ್ತೇನೆ ನಿಮಗೆ, ಅಲ್ಲಿ ಕಮ್ಮಿ ಮಾಡೋದಿಲ್ಲ ಎಂತ ಆದರೆ ಸಹ ರೇಟ್. ಈ ಥರ ನಾರ್ಮಲ್ ಬ್ಯಾಗ್ ಶಾಪ್ಸ್, ಆ ಮಾರ್ಕೆಟ್ ರೋಡಲ್ಲಿ ತುಂಬ ಉಂಟು ಬ್ಯಾಗ್ ಶಾಪ್ಸ್, ಅವರಾದರೆ ಸ್ವಲ್ಪ ಚೊರೆ ಮಾಡಿದ್ರು ಕಮ್ಮಿ ಮಾಡ್ತಾರೆ ಅಲ್ಲಿ. ಆದರೆ ಅಲ್ಲಿ ಎಲ್ಲ ಐಟಮ್ ಒಂದೇ ಜಾಗದಲ್ಲಿ ಸಿಗುತ್ತೆ ನಿಮಗೆ, ಬ್ಯಾಗ್ ಮತ್ತು ಟಿಫಿನ್ ಬ್ಯಾಗ್ ಸಿಗ್ಬೋದು. ಬಟ್ ಸೌರಾಷ್ಟ್ರದಲ್ಲಿ ಅಂತ ಹೇಳಿದರೆ ನಿಮಗೆ ಟಿಫಿನ್ ಬಾಕ್ಸ್, ವಾಟರ್ ಬಾಟಲ್ ಎಲ್ಲ, ನಿಮಗೆ ಸ್ಕೂಲಿಗೆ ಬೇಕಾದ ವಸ್ತು ಎಲ್ಲ ಅಲ್ಲೇ ಉಂಟು ನಿಮಗೆ. ಇವನ್ ಯೂನಿಫಾರ್ಮ್ಸ್ ಸ್ಟಿಚ್ ಮಾಡ್ತಾರೆ ಅವರು. ಸೊ ನನಗೆ ಅದೇ ಪರವಾಗಿಲ್ಲ ಅಂತ ಇದ್ದದ್ದು, ಸ್ವಲ್ಪ ದುಡ್ಡು ಜಾಸ್ತಿ ಆದರೆ ಸಹ ಎಲ್ಲ ಅಲಿಬೇಕಂತ ಇಲ್ಲ ಅಲ್ಲ ಅಲ್ಲಿ. ಸೊ 2225 ಆಯಿತು. ಇನ್ನು ಮಕ್ಕಳು ಸ್ಕೂಲಿಗೆ ಹೋಗುವಾಗ ನನಗೆ ನಿಜವಾಗಿ ಖರ್ಚೆಲ್ಲ ಗೊತ್ತಾಗೋದು ದುಡ್ಡಿದು. ನನಗೆ ಆಗ್ತದೆ ಅಂದರೆ ಈಗಿನ ಜನರೇಷನಲ್ಲಿ ಇಬ್ಬರಿಗೆ ಕೆಲಸ ಇಲ್ಲಾಂದರೆ ಆಗೋದೇ ಇಲ್ಲ. ಅವ್ಯಾನ್ ಆಟಾಡ್ತಾ ಇದ್ದಾನೆ ಆಯಿತಾ, ಇಬ್ಬರಿಗೆ ಕೆಲಸ ಇಲ್ಲಾಂದರೆ ಆಗಲಿಕ್ಕೇ ಇಲ್ಲ ಈಗಿನ ಜನರೇಷನಲ್ಲಿ. ನನ್ನ ಪ್ರಕಾರ ಇಬ್ಬರದು ಸೇವಿಂಗ್ಸ್ ಇಂಪಾರ್ಟೆಂಟ್ ಆಗ್ತದೆ. ನಿಜವಾದ ಖರ್ಚು ಗೊತ್ತಾಗೋದು ನಮಗೆ ಮಕ್ಕಳು ಸ್ಕೂಲಿಗೆ ಹೋದಾಗಲೇ ಅಲ್ಲ. ಸೊ ಇಷ್ಟು ಐಟಮ್ಸಿಗೆ 2225. ಇನ್ನೂ ಒಂದು ಸ್ಕೂಲ್ ಬುಕ್ಸ್, ಯೂನಿಫಾರ್ಮ್ ಎಲ್ಲ 3000 or 4000 ಸಮಥಿಂಗ್ ಅಂತ ಹೇಳಿದ್ದಾರೆ. ಒಂದು ಫೀಸ್ 8000 ಆಯಿತಾ ನರ್ಸರಿಗೆ. ಸೊ ಅಷ್ಟು ಉಂಟು. ಇನ್ನೂ ಗೊತ್ತಿಲ್ಲ ಎಂತೆಲ್ಲ ಖರ್ಚು ಉಂಟಂತ, ನೋಡಬೇಕು. ನಾಡಿದ್ದು ಓರಿಯೆಂಟೇಷನ್ ಡೇ ಉಂಟಂತೆ 5ಗೆ, ಹೌದು ಓರಿಯೆಂಟೇಷನ್ ಡೇ ಉಂಟು, ಅದಕ್ಕೆ ಹೋಗ್ಲಿಕ್ಕೆ ಉಂಟು, ಆಗ ಗೊತ್ತಾಗ್ತದೆ ಅಂತ ಹೇಳಿ.
ಸೊ ಆಯಿತು, ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ. ಇನ್ನೆಂತ ಇಲ್ಲ ಹೇಳಲಿಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.